ಎಲ್ರಿಗೂ ಜೈ ಹಿಂದ್. ನೋಡಿ, ನೀನೇ ಅಷ್ಟೇ ಎಲ್ಲರಿಗೂ ಟ್ರೇಡ್ಮನ್ನಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿ ಜಿಮೇಲ್ಗೆ ಮೆಸೇಜ್ ಬರ್ತಾ ಇದೆ. ಅಂದರೆ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ ಅಂತೇಳಿ. ಇವ್ರು ಯಾರು ಸೆಲೆಕ್ಟ್ ಆದವ್ರು ಯಾರಪ್ಪ ಅಂತಂದರೆ, ಆಲ್ರೆಡಿ ಟ್ರೇಡ್ಮನ್ನಲ್ಲಿ ಎಕ್ಸಾಮು ಫೇಲ್ ಆದವ್ರು ಇವರು. ಅಂದರೆ ಶಾರ್ಟ್ ಲಿಸ್ಟಲ್ಲಿ ಬಂದಿರಲಿಲ್ಲ, GDಯಲ್ಲಿ ಬರೆದಿದ್ದಾರೆ, ಆದರೆ ಟ್ರೇಡ್ಮನ್ನಲ್ಲಿ ಬಂದಿರಲಿಲ್ಲ ಅಂಥವ್ರು ಆಯಿತು. ಇವಾಗಲೇ ಟ್ರೇಡ್ಮನ್ನಲ್ಲಿ ಯಾರು ಫೇಲ್ ಆಗಿದ್ದಾರೆ ನೋಡ್ರಿ, ಈಗ ಮೂಡುಬಿದ್ರೆಯಲ್ಲಿ ರ್ಯಾಲಿ ನಡೀತು. ಅಲ್ಲಿ ನೀವೇನಾದರೂ ಅಕಸ್ಮಾತಾಗಿ ಟ್ರೇಡ್ಮನ್ಗೆ ಶಾರ್ಟ್ ಲಿಸ್ಟಲ್ಲಿ ಬಂದು ನೀವೇನಾದರೂ ರ್ಯಾಲಿಯಲ್ಲಿ ಫೇಲ್ ಆಗಿದ್ರೆ ನಿಮಗೆ ಆ ಮೆಸೇಜ್ ಬಂದಿರಲ್ಲ. ನಿಮ್ಮನ್ನು ಹೊರತುಪಡಿಸಿ ಇವಾಗ ಯಾರು ಟ್ರೇಡ್ಮನ್ಗೆ ಸೆಲೆಕ್ಟ್ ಆಗಿಲ್ಲ, ಈ ಹಿಂದೆ ಶಾರ್ಟ್ ಲಿಸ್ಟಲ್ಲಿ ಬಂದಿರಲಿಲ್ಲ, ಅವರಿಗೆ ಈಗ ಶಾರ್ಟ್ ಲಿಸ್ಟ್ ಮಾಡಿ ಮಂಗಳೂರು ಯಾರು, ಬೆಂಗಳೂರು ಯಾರು, ಹಾಗೆ ಬೆಳಗಾವಿ ಯಾರು ಸೇರಿ ಒಟ್ಟು 1450ಕ್ಕೂ ಹೆಚ್ಚು ಜನ ಈಗ ಸೆಲೆಕ್ಟ್ ಆಗಿದ್ದಾರೆ. ಇವರಿಗೆ ಈಗ ಫಿಸಿಕಲ್ ಎಲ್ಲಿ ನಡೀತಂದ್ರೆ 3 ಯಾರ್ದು ಬೇರೆ ಬೇರೆನೂ ನಡಿಬೋದು. ಯಾಕಂದ್ರೆ ಲಿಸ್ಟ್ ಒಂದೇ ಕಡೆ ಬಿಟ್ರಿಂದ ಒಂದೇ ಕಡೆ ನಡಿಬೋದು. ಅದ್ರ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಸೊ ಅದು ಇನ್ನೊಂದು ವಾರದಲ್ಲಿ ಕ್ಲಾರಿಫೈ ಆಗುತ್ತೆ. ಇನ್ನೊಂದು 25ರಿಂದ 30 ದಿನಗಳಲ್ಲಿ ನಿಮ್ಮದು ಫಿಸಿಕಲ್ ನಡೆಯುತ್ತೆ. ಆ ಫಿಸಿಕಲ್ ಅನ್ನ ಒಂದೇ ಕಡೆ ನಡೆಸ್ತಾರೋ ಅಥವಾ ಮಂಗಳೂರು, ಬೆಂಗಳೂರು ಹಾಗೆ ಬೆಳಗಾವಿ ಯಾರದು 3 ಕೂಡ ಬೇರೆ ಬೇರೆ ನಡೆಸ್ತಾರೋ. ಸೊ ಅದ್ರ ಬಗ್ಗೆ ನನಗೆ ಜಾಸ್ತಿ ಮಾಹಿತಿ ಇಲ್ಲ. ಆದರೆ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಈ ಹಿಂದೆ ಟ್ರೇಡ್ಮನ್ ಯಾರು ಫೇಲ್ ಆಗಿದ್ರು, ರನ್ನಿಂಗ್ ಅಲ್ಲಿ ಫೇಲ್ ಆದ್ರೆ ಆಯ್ತು, ಹೈಟ್ ಅಲ್ಲಿ ಫೇಲ್ ಆದ್ರು ಅವರಿಗೆ ಬರಲ್ಲ ಇದು. ಅವ್ರನ್ನ ಬಿಟ್ಟು ಯಾರು ಇನ್ನು ಉಳಿದಿದ್ರೆ ಯಾರು, ಸೊ ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿದ್ರ ಅವರಿಗೆ ಈಗ ನಿಮಗೆ ಫಿಸಿಕಲ್ ಅಂತೂ ಪಕ್ಕ ನಡೀತೆ. ಯಾರ್ಯಾರು ಶಾರ್ಟ್ ಲಿಸ್ಟ್ ಆಗಿದ್ರ ಇವತ್ತೇ ನೀವು ರನ್ನಿಂಗ್ ಅನ್ನ ಶುರು ಮಾಡಿ. ಯಾಕಂದ್ರೆ ನಿಮ್ಗೆ ಉಳಿದಿರುವಂತೂ 1 ತಿಂಗಳ ಮಾತ್ರ. ಈ 1 ತಿಂಗಳಲ್ಲಿ ನೀವೇನಾದ್ರೂ ಅಕಸ್ಮಾತ್ ಎಕ್ಸಲೆಂಟ್ ರನ್ನಿಂಗು ಹಾಗೆ 10 ಪುಲ್ಅಪ್ಸ್ ಹೊಡೆದ್ರೆ ನೀವು ಪಕ್ಕ ಸೆಲೆಕ್ಟ್ ಆಗ್ತೀರಾ. ಈಗ ಇನ್ನೊಂದು ಡೌಟ್ ಬಂದಿರ್ಬೋದು, ಏನಪ್ಪಾ ಅಂತಂದ್ರೆ ಈ ಹಿಂದೆ ಯಾರು ಟ್ರೇಡ್ಮನ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಅಂದ್ರೆ ಹೈಟ್ ಆಯ್ತು, ರನ್ನಿಂಗ್ ಆಯ್ತು, ಪುಲ್ಅಪ್ಸ್ ಎಲ್ಲ ಹೊಡೆದು ಫಸ್ಟ್ ಗ್ರೂಪ್ ಆಯ್ತು, ಸೆಕೆಂಡ್ ಗ್ರೂಪ್ ಆಯ್ತು, ಥರ್ಡ್ ಗ್ರೂಪ್ ಆಯ್ತು, ನೀವೇನಿದ್ದೀರಿ ನೋಡ್ರಿ, ನೀವು 100% ಸೆಲೆಕ್ಟ್ ಆಗ್ತೀರಾ. ಯಾಕಂದ್ರೆ ಟ್ರೇಡ್ಮನ್ ಹುದ್ದೆಗಳು ಭಾಳ ಇದಾವೆ. ಈ GDಕ್ಕಿಂತ GD ಅಷ್ಟೇನಿರಲ್ಲ, ಬಟ್ ಟ್ರೇಡ್ಮನ್ ಹುದ್ದೆಗಳು ವರ್ಷಕ್ಕಿಂತ ಹೋದ ವರ್ಷಕ್ಕೆ ಹೋಲಿಸಿದ್ರೆ ಈ ವರ್ಷ ಸ್ವಲ್ಪ ಟ್ರೇಡ್ಮನ್ ಹುದ್ದೆಗಳು ಜಾಸ್ತಿ ಇರೋದ್ರಿಂದ, ಟ್ರೇಡ್ಮನ್ಗಳ ಈಗ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಇವಾಗ ಮತ್ತೊಂದು ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಸೊ ಯಾರ್ಯಾರು ರನ್ನಿಂಗ್ ಅಲ್ಲಿ ಫೇಲ್ ಆಗ್ತಾ ಇದ್ರ, ಈಗ ನೀವು 3rd ಗ್ರೂಪ್ ಮತ್ತೆ 4th ಗ್ರೂಪ್ ಹೊಡೆದ್ರೆ ನೀವು ಲಿಸ್ಟ್ ಅಲ್ಲಿ ಬರುವಂತ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಸೊ ಹೀಗಾಗಿ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆದಷ್ಟು ಫಸ್ಟ್ ಗ್ರೂಪ್ಗೆ ಹೊಡೆದ್ರೆ ನೀವು 100% ಸೆಲೆಕ್ಟ್ ಆಗ್ತೀರಾ. ಇವಾಗ ಯಾರು ಫಸ್ಟ್ ಗ್ರೂಪ್ ಅಂಡ್ ಸೆಕೆಂಡ್ ಗ್ರೂಪ್, 3rd ಗ್ರೂಪ್ ಅಲ್ಲಿ ನೀವು ರನ್ನಿಂಗ್ ಪಾಸ್ ಮಾಡ್ಕೊಂಡಿದ್ದೀರಾ, ನೀವು 100% ಫಸ್ಟ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಬರುವಂತದ್ದು ಖಚಿತ ಆಗುತ್ತೆ. ಇನ್ನು GDದು ಸೆಕೆಂಡ್ ಲಿಸ್ಟ್ ಬಿಟ್ಟಿಲ್ಲ ಅಂತ ಕೇಳ್ತಾ ಇದ್ರಿ. ಆಕ್ಚುಲಿ ಅದು ನಮಗೆ ಮೊದಲೇ ಇನ್ಫಾರ್ಮೇಶನ್ ಬಂದಿರುವಂತದ್ದು, GDದು ಸೆಕೆಂಡ್ ಲಿಸ್ಟ್ ಬಿಡ್ತಾರೆ ಅಂದ್ರೆ ಯಾರು ಎಕ್ಸಾಮ್ ಅನ್ನ ಫೇಲ್ ಆಗಿದ್ರು, ಅಂದ್ರೆ ಫಿಸಿಕಲ್ಗೆ ಯಾರು ಕ್ವಾಲಿಫೈ ಆಗಿರ್ಲಿಲ್ಲ, ಸೊ ಅವ್ರಿಗೆ ಅವ್ರದ್ದು ಲಿಸ್ಟ್ ಬಿಡ್ತೇವೆ ಅಂತ ಮಾಹಿತಿ ಬಂದಿತ್ತು. ಆದ್ರೆ ಇವಾಗ ನೋಡಿದ್ರೆ ಟ್ರೇಡ್ಮನ್ಗಳದ್ದು ಬಂದಿದೆ. ಇವಾಗ ಆಗ್ಲಿ ಯಾರದೇ ಆಗ್ಲಿ, GD ಆದ್ರಾಯ್ತು, ಟ್ರೇಡ್ಮನ್ ಆದಾಯ್ತು, ಯಾರ್ದಾಗ್ಲಿ ಈಗ ಒಟ್ಟಿನಲ್ಲಿ ಲಿಸ್ಟ್ ಬಂದಿದೆ. ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದ್ರೆ, ಹಾಗೆ ಜಿಮೇಲ್ಗೆ ಯಾರ್ಯಾರ ಮೆಸೇಜ್ ಬಂದಿದೆ, ಯಾರ್ದು ಜಿಮೇಲ್ ಲಾಸ್ ಆಗಿದೆ, ಸೊ ನಿಮ್ಮ ಲಿಸ್ಟ್ ಅಲ್ಲಿ ಹೆಸರು, ನಿಮ್ದು ನಂಬರ್ನ ನೋಡ್ಕೊಳ್ಬಹುದು. ಸೊ ಆದಷ್ಟು ಎಲ್ಲರೂ ಕೂಡ ನೀವು ರನ್ನಿಂಗ್ ನ ಶುರು ಮಾಡಿ. ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಸಾಧ್ಯ ಆದ್ರೆ ಇನ್ನೊಂದು ತಿಂಗಳಲ್ಲಿ ನಾವು ನಿಮ್ಗೆ ಬೇಕಾದ್ರೆ ಒಂದು 50ಕ್ಕಿಂತ ಜಾಸ್ತಿ ಜನ ಏನಾದ್ರು ಆದ್ರೆ ನಿಮ್ಗೆ ರನ್ನಿಂಗ್ ಕೂಡ ಶುರು ಮಾಡಿಸ್ತೀನಿ. ಯಾಕಂದ್ರೆ ನೀವು ಹೊಡಿಬೇಕಾಗಿದ್ದು ಸೆಕೆಂಡ್ ಗ್ರೂಪ್, 3rd ಗ್ರೂಪ್ ಹೊಡೆಯೋದಕ್ಕಿಂತ ಫಸ್ಟ್ ಗ್ರೂಪೇ ಹೊಡೆದು ನೀವು ಫಸ್ಟ್ ಲಿಸ್ಟ್ ಅಲ್ಲೇ ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಸೊ ವಾಟ್ಸಪ್ ಗ್ರೂಪ್ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋದ್ರೆ ನಿಮಗೆ ವಾಟ್ಸಪ್ ಗ್ರೂಪ್ ಲಿಂಕ್ ಸಿಗುತ್ತೆ. ಸೊ ನೀವು ಅಲ್ಲಿ ಜಾಯಿನ್ ಆಗಿ ಸಾಧ್ಯ ಆದ್ರೆ ಒಂದು 50ಕ್ಕಿಂತ ಜಾಸ್ತಿ ಜನ ಏನಾದ್ರು ಆದ್ರೆ ನಿಮಗೆ ಒಂದೇ 1 ತಿಂಗಳಲ್ಲಿ ಫಸ್ಟ್ ಗ್ರೂಪ್ ರನ್ನಿಂಗ್ ಹೊಡೆಯೋ ತರ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಸೊ ನೀವು ಮಾಡಿದ್ದೆ ನಿಜ ಆದ್ರೆ, ಸೊ ಕೆಲವೊಬ್ರು GDಯಲ್ಲಿ ರನ್ನಿಂಗ್ ಫೇಲ್ ಆಗಿರುತ್ತೆ, ಸೊ ಅವರು ಟ್ರೇಡ್ಮನ್ ಸೆಲೆಕ್ಟ್ ಆಗಿದ್ದಾರೆ. ಇವಾಗ ನೀವು GDಯಲ್ಲಿ ಏನಾದರೂ ಹೈಟ್ ಅಲ್ಲಿ ಫೇಲ್ ಆಗಿರ್ಬೋದು, ಅಥವಾ ರನ್ನಿಂಗ್ ಹೊಡೆದು ಫುಲ್ಅಪ್ಸ್ ಅಲ್ಲಿ ಏನಾದ್ರು ಫೇಲ್ ಆಗಿರ್ಬೋದು, ಅಥವಾ ಮೆಡಿಕಲ್ ಏನಾದ್ರು ಫೇಲ್ ಆಗಿರ್ಬೋದು, ಅಂತವ್ರು ಟ್ರೇಡ್ಮನ್ ಅಲ್ಲಿ ಸೆಲೆಕ್ಟ್ ಆಗಿದ್ರ. ಸೊ ನೀವೇನ್ ಮಾಡಿ, ಕಂಟಿನ್ಯೂ ಆಗಿ ರನ್ನಿಂಗ್ ಮಾಡಿ, ಅದ್ರ ಜೊತೆಗೆ ಫಸ್ಟ್ ಗ್ರೂಪ್ ಹೊಡೆದು ನೀವು ಈ ಟ್ರೇಡ್ಮನ್ ಅಲ್ಲಿ ಸೆಲೆಕ್ಟ್ ಆದ್ರೂ ಕೂಡ ಏನು ತಪ್ಪಿಲ್ಲ. ಯಾಕಂದ್ರೆ GDಗೆ ಹಾಗೆ ಟ್ರೇಡ್ಮನ್ಗೆ ಎರಡಕ್ಕೂ ಕೂಡ ಸೇಮ್ ಪೇಮೆಂಟ್ ಇದೆ, ಸೇಮ್ ಪೇ ಸ್ಕೇಲ್ ಇದೆ. ಆದ್ರೆ ರಿಸ್ಕ್ ಅಲೌನ್ಸ್ ಮೇಲೆ ನಿಮ್ಗೆ ಸ್ವಲ್ಪ ಒಂದು 4-5 ಸಾವಿರ ರೂಪಾಯಿ ಮಾತ್ರ ಹೆಚ್ಚು ಕಡಿಮೆ ಆಗುತ್ತೆ. ನೀವು ಟ್ರೇಡ್ಮನ್ ಆಗಿದ್ದೀನಿ ಅದಕ್ಕೆ ಸ್ಯಾಲ್ರಿ ಕಡಿಮೆ ಇರುತ್ತೆ, ಸೊ ಆ ರೀತಿ ಏನಿಲ್ಲ. ಸೊ ಇಷ್ಟಿರುವಂಥದ್ದು. ಯಾರ್ಯಾರು ಈ ಒಂದು ಲಿಸ್ಟ್ ಅಲ್ಲಿ ಬಂದಿದ್ದೀರಾ 1400ಕ್ಕೂ ಅಧಿಕ ಜನ, ಅವರೆಲ್ಲರೂ ಕೂಡ ಆಲ್ ದ ಬೆಸ್ಟ್. ಅಂಡ್ ನೀವು ನೆಕ್ಸ್ಟ್ ರ್ಯಾಲಿಯನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.